ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಪರಿಮಾಣಗಳ ಹೋಲಿಕೆ ಅಧ್ಯಾಯದ 34ನೇ ಪ್ರಶ್ನೆಯನ್ನ ಗಮನಿಸಿ. 1,500 ರೂಪಾಯಿ ಅಸಲಿಗೆ 2 ವರ್ಷದ ನಂತರ ಚಕ್ರಬಡ್ಡಿಯು 315 ರೂಪಾಯಿ ಆಗುವುದು. ಹಾಗಿದ್ದರೆ ಚಕ್ರಬಡ್ಡಿಯ ದರವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಅಸಲನ್ನ ಕೊಟ್ಟಿದ್ದಾರೆ. ಸೊ ಎಷ್ಟಿದೆ ಅಸಲು? 1,500 ರೂಪಾಯಿ. ಓಕೆ, ಸೊ ಚಕ್ರಬಡ್ಡಿ 315 ರೂಪಾಯಿ. ಓಕೆ, ಸೊ ಈಗ ಒಟ್ಟು ಮೊತ್ತವನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಒಟ್ಟು ಮೊತ್ತ ಎ ಇಸ್ ಈಕ್ವಲ್ ಟು ಅಸಲು ಪ್ಲಸ್ ಬಡ್ಡಿ ಆಗತ್ತೆ. ಓಕೆ, ಸೊ ಇಲ್ಲಿ ಅಸಲು ಎಷ್ಟು? 1,500 ಪ್ಲಸ್ ಚಕ್ರಬಡ್ಡಿ 315 ರೂಪಾಯಿ. ಸೊ ಹಾಗಾದ್ರೆ ಇಲ್ಲಿ ಒಟ್ಟು ಮೊತ್ತ ಎ ಇಸ್ ಈಕ್ವಲ್ ಟು 1,815 ರೂಪಾಯಿ ಆಗತ್ತೆ. ಓಕೆ, ಸೊ ಇಲ್ಲಿ ಕಾಲ ಎಷ್ಟು? 2 ವರ್ಷ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಕಾಲ ಎನ್ ಈಸ್ ಈಕ್ವಲ್ ಟು 2 ವರ್ಷಗಳು. ಓಕೆ, ಸೊ ಈಗ ನಾವು ಬಡ್ಡಿ ದರವನ್ನ ಲೆಕ್ಕ ಹಾಕ್ಬೇಕಾಗತ್ತೆ. ಬಡ್ಡಿ ದರ ಆರನ್ನ ಕಂಡುಹಿಡಿಬೇಕು. ಓಕೆ, ಸೊ ಇಲ್ಲಿ ಚಕ್ರಬಡ್ಡಿಯ ಒಟ್ಟು ಮೊತ್ತದ ಸೂತ್ರ. ಸೊ ಇಲ್ಲಿ ಎ ಈಸ್ ಈಕ್ವಲ್ ಟು ಪಿ ಇಂಟು 1 ಪ್ಲಸ್ ಆರ್ ಡಿವೈಡೆಡ್ ಬೈ 100 ಹೋಲ್ ರೇಸ್ ಟು ಎನ್. ಓಕೆ, ಸೊ ಈಗ ಬೆಲೆಯನ್ನ ಆದೇಶಿಸಿ. ಎ 1,815 ಈಸ್ ಈಕ್ವಲ್ ಟು 1,500 ಇಂಟು 1 ಪ್ಲಸ್ ಆರ್ ಡಿವೈಡೆಡ್ ಬೈ 100 ಹೋಲ್ ರೇಸ್ ಟು 2. ಓಕೆ, ಸೊ ಈಗ 1,815, ಸೊ 1,500 ಎಡಭಾಗಕ್ಕೆ ತಂದಾಗ ಅದು ಭಾಗಾಕಾರ ಆಗುತ್ತೆ. ಓಕೆ, ಸೊ ಇದೇನಾಯ್ತು? ಡಿವೈಡೆಡ್ ಬೈ 1,500 ಇಸ್ ಈಕ್ವಲ್ ಟು 1 ಪ್ಲಸ್ ಆರ್ ಡಿವೈಡೆಡ್ ಬೈ 100 ಹೋಲ್ ರೇಸ್ ಟು ಎನ್ ಆಗತ್ತೆ. ಸಾರಿ, ಹೋಲ್ ರೇಸ್ ಟು 2 ಅಲ್ವಾ? ಸೊ ಎನ್ 2 ಇದೆ. ಸೊ ಭಾಗಾಕಾರ ಮಾಡಿದ್ದೇವೆ. ಸೊ ಈಗ ಎರಡೂ ಕಡೆ ವರ್ಗಗೊಳಿಸಿ. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡಿ. ಸೊ ಇದನ್ನ 15ರಿಂದ ಭಾಗಿಸಿದಾಗ ಸೊ ಇದೇನಾಗುತ್ತೆ? 15 1 ಸೊ 15 100. ಸೊ ಇದು 15 121 1,815 ಆಗತ್ತೆ. ಸೊ ಇದನ್ನ 15ರಿಂದ ಭಾಗಿಸ್ತೇವೆ ನಾವು. ಸೊ ಉಳಿದಿರೋದು 121 ಡಿವೈಡೆಡ್ ಬೈ 100 is equal to 1 plus r divided by 100 whole raised to 2. Okay, ಎರಡೂ ಕಡೆ ವರ್ಗಗೊಳಿಸಿದಾಗ ಸೊ ಇದೇನಾಗತ್ತೆ? 121 ಡಿವೈಡೆಡ್ ಬೈ 100 is equal to 1 plus r divided by 100. ಓಕೆ, ಸೊ ಈಗ ವರ್ಗಮೂಲ 121 ಡಿವೈಡೆಡ್ ಬೈ ವರ್ಗಮೂಲ 100 ಅಲ್ವಾ? ಸೊ ಇದೇನಾಗತ್ತೆ? 11 ಡಿವೈಡೆಡ್ ಬೈ 10 is equal to 1 plus r divided by 100. ಓಕೆ, ಸೊ ಈಗ ಒಂದನ್ನ ಎಡಭಾಗಕ್ಕೆ ತಂದಾಗ 11 ಡಿವೈಡೆಡ್ ಬೈ 10, ಸೊ ಮೈನಸ್ 1 ಪ್ಲಸ್ 1 ಇರೋದು ಮೈನಸ್ 1 ಆಗತ್ತೆ. r ಡಿವೈಡೆಡ್ ಬೈ 100. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಲಸ 10 ಬರುತ್ತೆ. ಸೊ ಅಂಶದಲ್ಲಿ 11 ಮೈನಸ್ 10 is equal to r divided by 100. ಸೊ 11 ಮೈನಸ್ 10 ಅಂದ್ರೆ 1 ಡಿವೈಡೆಡ್ ಬೈ 10 is equal to r divided by 100. ಸೊ r ಅನ್ನ ಸಪರೇಟ್ ಮಾಡ್ಬೇಕಾಗತ್ತೆ. ಸೊ r is equal to 100 divided by 10. ಸೊ 0 0 ಕ್ಯಾನ್ಸಲ್ ಆಗುತ್ತೆ. ಸೊ r is equal to 10% ಬರುತ್ತೆ. ಓಕೆ, ಸೊ ಹಾಗಾದ್ರೆ ವಾರ್ಷಿಕ ಚಕ್ರ ಬಡ್ಡಿಯ ದರವು 10% ಆಗಿದೆ. ಥ್ಯಾಂಕ್ ಯು.